ಸಂಘದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಮಿತಿ ಇಂದು ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ಕಾತ್ರಘಟ್ಟ ಗ್ರಾಮದಲ್ಲಿ ಘಟಿಸಿದಂಥ ಒಂದು ಪರಿಶಿಷ್ಟ ಜಾತಿಯ ಜಯಕುಮಾರ್ ಎಂಬ ವ್ಯಕ್ತಿಯ ಸುಟ್ಟು ಕಲ್ಪವಾಗಿ ಶವದ ವಿಚಾರವಾಗಿ ಹಲವಾರು ಅನುಮಾನಗಳ ಜೊತೆಯಲ್ಲಿ ಆ ಸಾವಿನ ಬಗ್ಗೆ ಹತ್ತಾರು ಪ್ರಶ್ನೆಗಳು ಇರುವುದರಿಂದ ನಿಮ್ಮ ಮಾಧ್ಯಮದ ವರದಿಗಳನ್ನು ಆಧರಿಸಿ ಇವತ್ತು ಸ್ಥಳ ಪರಿಶೀಲನೆಯನ್ನು ಸಮಿತಿ ಮಾಡಲಿಕ್ಕೆ ನಾವು ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಈ ಸ್ಥಳಕ್ಕೆ ಮತ್ತು ಘಟನಾ ಸ್ಥಳಕ್ಕೆ ನಾವು ಭೇಟಿ ನೀಡಿ ಹಲವಾರು ವಿಷಯವನ್ನು ಆ ಮೃತರ ಕುಟುಂಬದ ಜೊತೆಯಲ್ಲಿ ಪ್ರತ್ಯೇಕವಾಗಿ ಚರ್ಚೆ ಮಾಡಿ ತದನಂತರ ಪೊಲೀಸ್ ಒಂದು ಆಡಳಿತದ ವಿಚಾರವನ್ನು ಕೂಡ ಗಣನೆಗೆ ತೆಗೆದುಕೊಂಡು ಅವರು ತನಿಖೆ ಹೇಗೆ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಬರ್ತದೆ. ಹಾಗೆ ಜಿಲ್ಲಾಡಳಿತ ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ದಂಡಾಧಿಕಾರಿಗಳಾಗಿರೋದ್ರಿಂದ ಘಟನೆಯ ಬಗ್ಗೆ ಪೂರ್ಣ ಪ್ರಮಾಣದ ವಿವರವನ್ನು ಸಮಿತಿ ಮುಂದೆ ಸಲ್ಲಿಸಿ ನಮ್ಮ ವಿಚಾರವನ್ನು ತಿಳಿಸಿ ತತ್ಸಂಬಂಧಿತ ವಿಚಾರವಾಗಿ DC ಆಗಿ ಇವತ್ತು ಪೂರ್ಣ ಪ್ರಮಾಣದ ಘಟಕ ಸರ್ಕಾರದಿಂದ ನಿಯೋಜನೆ ಆಗಿರೋದ್ರಿಂದ ಅವರ ಜವಾಬ್ದಾರಿಯನ್ನು ಪೊಲೀಸ್ ಇಲಾಖೆ ಜೊತೆಯಲ್ಲಿ ನಿರ್ವಹಿಸಿ ವಾಸ್ತವದ ಚಿತ್ರಣ ಇದೊಂದು ಅನುಮಾನಾಸ್ಪದ ಸಾವಾಗಿರೋದ್ರಿಂದ ಆ ವಿಚಾರವಾಗಿ ವಿಸ್ತೃತವಾದಂಥ ತನಿಖೆ ನಡೀಬೇಕು ಅನ್ನೋದನ್ನು ಸಮಿತಿ ಸೂಚಿಸಿದೆ. ಜೊತೆಗೆ ಯಾವ ಮೃತ ವ್ಯಕ್ತಿ ಇದ್ದಾರೆ ಅವರ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ಮತ್ತು ಆ ಒಂದು ಜಮೀನಿನ ವಿಚಾರದಲ್ಲಿ ಪೂರ್ಣ ಹಕ್ಕನ್ನು ಅವರಿಗೆ ನೀಡಿ ಅವರ ಬದುಕಿಗೆ ಪೂರ್ವವಾದಂಥ ವ್ಯವಸ್ಥೆಯನ್ನು ಕಲ್ಪಿಸತಕ್ಕಂಥದ್ದು ಜಿಲ್ಲಾಡಳಿತ ಮತ್ತು ಸರ್ಕಾರದ ಜವಾಬ್ದಾರಿಗಳನ್ನು ಕೂಡ ಸೂಚಿಸಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ಆ ಜಮೀನಿಗೆ ಬೇಕಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಜೊತೆಯಲ್ಲಿ ಅವರ ಇವತ್ತು ಏನು ಮೃತನ ಕುಟುಂಬ ಅನಾಥವಾಗಿದೆ ಅವರ ಬದುಕಿಗೆ ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಸರ್ಕಾರ ತಮ್ಮ ಜವಾಬ್ದಾರಿಯನ್ನು ಏನು ಇವತ್ತು ಸರ್ಕಾರದ ನಿಯಮಗಳಲ್ಲಿ ಮಾಡಬೇಕು ಅದನ್ನು ತುರ್ತಾಗಿ ಮಾಡಿ ತನಿಖೆ ನಡೆದ ನಂತರ ಮತ್ತು ಅದರಲ್ಲಿ ಸೂಕ್ತವಾಗಿ ತನಿಖೆ ಇದೆಯಾ ಇಲ್ವೋ ಅನ್ನೋದನ್ನು ಸಮಿತಿ ಮುಂದೆ ಪರಿಶೀಲನೆ ಮಾಡುತ್ತಾ ಒಂದು ಅವಕಾಶವನ್ನು ನಾವು ಹಾಗೆ ಉಳಿಸ್ಕೊಂಡು ಮೃತರ ಕುಟುಂಬದ ಜೊತೆಯಲ್ಲಿ ಮಾತಾಡಿದಾಗ ಹಲವಾರು ಅನುಮಾನಾಸ್ಪದವಾದಂಥ ವಿಚಾರಗಳನ್ನ ನಮಗೆ ತಿಳಿಸಿದ್ದಾರೆ. ಅದರ ತನಿಖೆಗೂ ಮೊದಲು ನಾವು ಹೇಳಲು ಸಂಬಂಧಿಕರ ತಿಳ್ಕೊಂಡು ಇವತ್ತು ಆ ದಿಕ್ಕಿನಲ್ಲಿ ಜಿಲ್ಲಾಡಳಿತ ನಾವು ಸೂಚಿಸಿದಂಥ ಹಲವಾರು ವಿಷಯಗಳನ್ನು ಅಳವಡಿಸಿಕೊಂಡು ತನಿಖೆಯನ್ನು ಮಾಡಬೇಕು ಅಂತ ನಾನು ತಿಳಿಸಿದೆ. ಹಾಗೆ ತಿಳಿಸಿದಂತೆ ಇಲ್ಲಿ ಹಲವಾರು ಅನುಮಾನಗಳಿದೆ. ಸಹಜ ಅನುಮಾನಗಳು ತನಿಖೆ ನಂತರ ಪರಿಹಾರ ತಕ್ಷಣದಲ್ಲಿ ಆ ನಿರ್ಧಾರಕ್ಕೆ ಬರಕ್ಕಾಗಲ್ಲ. ಆದರೆ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ನಿಧಾನವಾಗಿದೆ ಅನ್ನೋದನ್ನ ಮಾತ್ರ ಹೇಳ್ಬೋದು. ಅದನ್ನ ಸರಿದಾರಿನಲ್ಲೇ ಹೋಗ್ತಾ ಇಲ್ಲ ಅಂತ ಕಡಾಖಂಡಿತವಾಗಿ ಹೇಳಕ್ಕಾಗಲಿಲ್ಲ. ನಾವು ಕೂಡ ಕೆಲವೊಂದು ಮಾರ್ಗಸೂಚಿಗಳನ್ನ ಕೊಟ್ಟಿದ್ದೀವಿ. ಸರ್, ಅವರು ಪೊಲೀಸರು ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಒಂದನ್ನ ಹೇಳ್ತಾ ಇದ್ದಾರೆ. ಎಲ್ಲಾ ಸಂಘಟನೆಯವರು ಇನ್ನೂ ತನಿಖೆಯೇ ಆಗದ ಸಂದರ್ಭದಲ್ಲಿ ಇವ್ರು ಹೆಂಗೆ ಮನನೊಂದು ಆತ್ಮಹತ್ಯೆಗೆ ಇವನೇ ಶರಣಾಗಿದ್ದಾನೆ ಅಂತ ಹೇಳ್ತಾರೆ. ಅನುಮಾನಾಸ್ಪದವಾದಂಥ ವಿಚಾರಗಳು ಅದೊಂದು ನಾವೀಗ ಅದನ್ನು ಕ್ಲಾರಿಫೈ ಮಾಡಬೇಕಾದ್ರು ತನಿಖೆ ಪೆಟ್ರೋಲ್ ಅಥವಾ ಡೀಸೆಲ್ ತಗೊಂಡೋಗಿದ್ದಾರೆ, ಪೆಟ್ರೋಲ್ ಅಥವಾ ಡೀಸೆಲ್ ಡಬ್ಬ ತಗೊಂಡೋಗಿದ್ದಾರೆ. ಅದ್ರ ಬಗ್ಗೆ SP ಅವರು ಕೂಡ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು. ಅದು ಯಾರು ತಗೊಂಡೋಗಿದ್ದಾರೆ, ಅವರೇ ತಗೊಂಡೋಗಿದ್ದಾನ ಅಥವಾ ಬೇರೆ ಯಾರು ತಗೊಂಡೋಗಿದಾರ, ಬೆಂಕಿ ಹಾಕ್ತಾರೆ, ಇದನ್ನೆಲ್ಲ ಚರ್ಚೆ ತಗೊಂಡಿದ್ದೆಲ್ಲ ನಾವು ಚರ್ಚೆ ಮಾಡಿದ್ದೀವಿ. ತನಿಖೆಗೂ ಮೊದಲು ನಮ್ಮ ಅಭಿಪ್ರಾಯ ಹೇಳೋದು ತಪ್ಪಾಗ್ತದೆ. ಇದಕ್ಕೆ ನೀವು ಹೇಳ್ತಾ ಇರೋ ಪ್ರಶ್ನೆಗಳನ್ನೆಲ್ಲ ಹಲವಾರು ದೃಷ್ಟಿಕೋನದಲ್ಲಿ ನಾವೀಗಾಗಲೇ ಪ್ರಶ್ನೆ ಮಾಡಿದ್ದೀವಿ. ಅದಕ್ಕೆ ನಮ್ಮ ಸಮಿತಿ ಏನು ಅವ್ರಿಗೆ ಉತ್ತರ ಕೊಟ್ಟು ಅದನ್ನು ಕೊಡ್ತಾರೆ. ತದನಂತರ ನಮ್ಮ ವರದಿನಲ್ಲಿ ಹೇಳ್ತಕ್ಕಂಥದ್ದು ಎಲ್ಲ ಸೂಚನೆ ಕೊಡ್ತಕ್ಕಂಥದ್ದು. ಆ ಮಧ್ಯದಲ್ಲಿ ಜಿಲ್ಲಾಡಳಿತದಿಂದ ವಾಸ್ತವದ ವರದಿಯನ್ನು ದಂಡಾಧಿಕಾರಿಗಳಿಂದ ಕೇಳಿದೆ. ಅವರು ಪ್ರತ್ಯೇಕವಾಗಿ ಈ ಘಟನೆ ಬಗ್ಗೆ ವರದಿಯನ್ನು ಹೇಳ್ತಾರೆ. ತದನಂತರ ನಾವು ಅದರ ಬಗ್ಗೆ ಒಂದು ನಿರ್ದೇಶನ ಕೊಟ್ಟಾಗ ನಿಮಗೆಲ್ಲ ಅಂಶ ಬೇರೆ. ಕೆಲವು ಇದು ಸಂಘ ಸಂಸ್ಥೆಗಳ ಪ್ರಚೋದನೆಯಿಂದ ಗ್ರಾಮದಲ್ಲಿ ಸವರ್ಣೀಯರು ಮತ್ತು ದಲಿತರ ನಡುವೆ ಅಶಾಂತಿ ಘಟನೆಗಳು ಸಂಭವಿಸ್ತವೆ. ಇದ್ರ ಬಗ್ಗೆಯೂ ಪರಿಶೀಲನೆ ಮಾಡಬೇಕು. ಇಲ್ಲಿ ನಾನಾ ವಿಚಾರಗಳಿದೆ. ಪ್ರಥಮವಾಗಿ ಇಲ್ಲಿ ಏನಂದ್ರೆ ಘಟನೆ ನಡೆಯೋದಕ್ಕೂ ಮೊದಲೇ ಒಂದು ದೂರು ಪೊಲೀಸ್ ಠಾಣೆಗೆ ಬಂದಿದೆ. ಆ ಪೊಲೀಸ್ ಠಾಣೆಗೆ ಬಂದಂಥ ದೂರು ಒಬ್ಬ ಸಾಮಾನ್ಯ ವ್ಯಕ್ತಿ ಇನ್ನೊಬ್ಬ ಸಾಮಾನ್ಯ ವ್ಯಕ್ತಿ ಮೇಲೆ ಕೊಟ್ಟಂತ ದೂರಲ್ಲ.
ಬರೀ ಜಮೀನಿಗೆ ಸಂಬಂಧಪಟ್ಟಂಥದ್ದು ಅಲ್ಲ. ಒಬ್ಬ ರೌಡಿ ಶೀಟರ್ 10 ಪ್ರಕರಣದಲ್ಲಿ ಪೊಲೀಸ್ ಠಾಣೆಯ ಹಲವಾರು ಮೊಕದ್ದಮೆಗಳಲ್ಲಿ ಆತ ಒಂದು ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿ ಆಗಿದ್ದು, ರೌಡಿ ಶೀಟರ್ ಆಗಿದ್ದಾರೆ ಅನ್ನೋದು ಗಮನಕ್ಕೆ ಬಂದಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿ, ಅದನ್ನು ಒಬ್ಬ ಪರಿಷ್ಠ ಜಾತಿ ದೂರನ್ನ ಕೊಟ್ಟಾಗ ಎಲ್ಲ ದೂರುಗಳಿಗಿನ್ನ ಆದ್ಯತೆಯನ್ನ ಈ ದೂರಿಗೆ ಕೊಡಬೇಕಾಗಿತ್ತು ಪೊಲೀಸ್ ಇಲಾಖೆ ಜವಾಬ್ದಾರಿ. ಅದರಲ್ಲಿ ಮೇಲ್ನೋಟಕ್ಕೆ ಪ್ರಾರಂಭಿಕ ವೈಫಲ್ಯತೆ ಇದೆ ಬಿಟ್ಟರೆ ತನಿಖೆ ತದನಂತರ ನಡೀತಾ ಇರ್ತಕ್ಕಂಥದ್ದು ಮತ್ತು ಆ ತನಿಖೆಗೆ ಬೇಕಾಗಿರ್ತಕ್ಕಂಥ ಪೂರಕ ಅಂಶಗಳು FSR ರಿಪೋರ್ಟ್ ಮತ್ತು ಬಂದ ಮೇಲೆ ಅವರೊಂದು ಒಪಿನಿಯನ್ ಬರುವಂಥದ್ದು ಸಹಜವಾಗಿ ನಮ್ಮಲ್ಲಿ ತನಿಖೆ ನಡೆಯುತ್ತದೆ. ಅಲ್ಲಿಯವರೆಗೆ ನಾವು ಕೂಡ ತನಿಖೆಗೆ ಯಾವುದೇ ಪೂರ್ವ ತೀರ್ಮಾನಗಳನ್ನ ಹೇಳೋದು ಸಮಂಜಸ ಅಲ್ಲ.